ಈಗ ಗುತ್ತಿಗೆದಾರ ವಿರುದ್ಧ ಎಲ್ಲೂ ನೀವು ಇಷ್ಟರಲ್ಲಿ ಮಾತಾಡಿದಿಲ್ಲ, ಮಾತಾಡುದಿಲ್ಲ. ಯಾಕಂದ್ರೆ ನಮ್ಮವ್ರು ನಮಗೆ ಬೇಕಾದ ವಿಷಯ ಸರಿ. ಗುತ್ತಿಗೆದಾರರ ಕ್ಲೋಸ್ ಫ್ರೆಂಡ್ ಅಂತ ಫ್ರೆಂಡ್ ಅಷ್ಟರಿಗೂ ನಾವು ಫ್ರೆಂಡ್. ಆ ಜಾಕ್ವೆಲ್ ಪಾಯಿಂಟ್ ಕೆಳ ಮಾಡೋದಕ್ಕೆ ಎಲ್ಲರದ್ದು ಪ್ರತಿಭಟನೆ ಇದೆ. ಇಡೀ ಊರಿನ ಜನನೇ ಒಟ್ಟಾಗಿ ಅದಕ್ಕೆ ಆ ಪ್ರತಿಭಟನೆ ಭಾಗವಹಿಸೋದು. ಯೋಜನೆ ಮಾಡಿದ ಯೋಜನೆ ಕರೆಕ್ಟ್ ಇತ್ತು, ಅದು ಒಳ್ಳೆ ಕೆಲಸನೇ. ಆದ್ರೆ ಆ ಜಾಕ್ವೆಲ್ ಪಾಯಿಂಟ್ ಎಸ್ಟಿಮೇಟ್ ಪ್ರಕಾರದ ಇಲ್ದೆ ಮೇಲ್ ಮಾಡಿದ್ರಿಂದ ನಮ್ಗೆಲ್ಲರಿಗೂ ಅನಾನುಕೂಲ ಆಗ್ತಾ ಇದೆ. ಇದರಿಂದ ಡೈರೆಕ್ಟ್ ನೀರ 360 HP ನೀರು ಹೋಗಿ ಬಿಟ್ರೆ ಒಳ್ಳೆ ನೀರು ಖಾಲಿ ಆಗ್ತಾ. ಆದ್ರಿಂದ ಆ ಜಾಕ್ವೆಲ್ ಪಾಯಿಂಟ್ ಕೆಳ ಮಾಡೋದಕ್ಕೆ ಎಲ್ಲರದ್ದು ಪ್ರತಿಭಟನೆ ಇದೆ. ಇಡೀ ಊರಿನ ಜನನೇ ಒಟ್ಟಾಗಿ ಅದಕ್ಕೆ ಆ ಪ್ರತಿಭಟನೆ ಭಾಗವಹಿಸೋದು. ಅದು ಮಾಡ್ಕದ್ದೆ, ಅದು ನಮ್ದು ನಿಲುವು ಅದಕ್ಕೆ ಪ್ರತಿಭಟನೆಗೆ ಬರುವಂತದ್ದು. ಯಾಕಂದ್ರೆ ಹೊಳೆ ನೀರಿದ್ದು ಖಾಲಿ ಮಾಡುದಂತ ಆದ್ರ ಮೇಲೆ ಅದಕ್ಕೆ ಏನಾದ್ರು ನಾವೀಗ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಸೋಕ್ಕೋಸ್ಕರ ಇದನ್ನ ಸರಿ ಮಾಡಿಸಿ ಅಂದೇಳಿ ಬೇಡಿಕೆ ಹಿಡ್ಕದ್ದೆ ಅಲ್ಲ. ಹಿಡ್ದೇ ಇದ್ರೆ ಹೊಳೆ ನೀರು ಹೋಗ್ತಲ್ಲ. ರೈತರ ಮನವಿ ಬಗ್ಗೆ ಹೇಳಿಕ್ಕೆ ನಮ್ಮಲ್ಲಿಗೆ ಯಾರನ್ನು ವಿಚಾರಿಸಿದಂತೂ ಯಾರಿಗೂ ಗೊತ್ತಿಲ್ಲ. ಈಗ ನಮ್ದೆಲ್ಲ ಅಕ್ಕಪಕ್ಕದಲ್ಲ ಹೊಳೆ ಹತ್ರದಲ್ಲ ಗದ್ದೆ ಎಲ್ಲ ಇದೆ ಮಾತ್ರ. ಯಾರಿಗೂ ನಮ್ಮಲ್ಲಂತೂ ಯಾರಿಗೂ ಗೊತ್ತಿಲ್ಲ. 2023 ಫೆಬ್ರವರಿಯಲ್ಲಿ ಗುದ್ದಲಿ ಪೂಜೆ ಆಯ್ತು. ಅದು ಯಾರಿಗೂ ಗೊತ್ತಿಲ್ಲ. ಅಲ್ಲ, ಕಟ್ಟಿನ ಬಗ್ಗೆ ಗುದ್ದಲಿ ಪೂಜೆ ಆಯ್ತು ಅಂತ ಹೇಳಿ ಸುದ್ದಿ ಎಲ್ಲ ಕಡೆ. ಗುದ್ದಲಿ ಪೂಜೆ ಸುಕುಮಾರ್ ಶೆಟ್ಟಿ ಕಾಲದಲ್ಲಿ ನನಗದು ನಮ್ಗೆ ಕಲ್ಪನೆಗೆ ಇಲ್ಲ, ಬರ್ಲೂ ಇಲ್ಲ ವಿಷಯ ಎಲ್ಲ. ಅಂತೂ ಹಿಂದೆ ಕೇಳಿದ್ದುಂಟು ಅಂದ್ರೆ ಏತ ನೀರಾವರಿ ಒಂದು ಹೇರಂಜಾಲಿ ಬರ್ತದೆ ದೊಡ್ಡ ಪ್ರಾಜೆಕ್ಟ್ ಅಂದೇಳಿ ಹಿಂಗೆ ಹಬ್ಬದಲ್ಲೆಲ್ಲ ಸಿಗ್ದವಾಗಲ್ಲ ಅವ್ರು ಹೇಳಿ ಕೇಳಿತ್ತು. ಇದು ಶುರುವಾಗಿದ್ರ ಮುಂಚೆ. ನೀವೀಗ ಹೇಳಿದ ಇಷ್ಟುವರೆಗೆ ನಾವು ಎಷ್ಟು ಜನರ ಹತ್ರ ಮಾತಾಡಿದಾಗ ಅವರು ಏತ ನೀರಾವರಿ ಬಗ್ಗೆ ಯಾವುದೇ ಅವರಿಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರು. ಆದರೆ ನಿಮ್ಮ ಈಗ ಈ ಒಂದು ಮಾತಿಂದ ನೀವು ಹೇಳ್ತಿದ್ರಿ ಎಷ್ಟೋ ವರ್ಷದ ಮೊದಲು 4-5 ವರ್ಷದ ಮುಂಚೆ 3-4 ವರ್ಷದ ಮೊದಲು. ಅಂದರೆ ಪ್ರಥಮವಾಗಿ ಕಟ್ಟಿನ ಬಗ್ಗೆ ಇಷ್ಟೊಳಗೆ ಎಲ್ಲ ರೈತರೆಲ್ಲ ಮಾತಾಡ್ತಿದ್ರಲ್ಲ, ಕಟ್ಟೊಂದು ಆಗ್ತಿದ್ದು ಗುದ್ದಲಿ ಪೂಜೆ ಆಗಿದೆ, ಅದಕ್ಕಿಂತ ಮೊದಲೇ ನಿಮಗೊಂದು ವಿಷಯ ಬಂದಿತ್ತು. ಇದು ವಿಷಯ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆ ವಿಷಯ ಹೇಳಿ, ಯಾವಾಗ ಹೇಳಿದ್ರು? ಅವ್ರು ನನ್ನ ಹತ್ರ ಒಂದು 3-4 ವರ್ಷದ ಹಿಂದೆ ಒಂದ್ಸಲ ಹಿಂಗೆ ಸಿಕ್ತವಾಗ ಹೀಗೆ ಬಂದವಾಗ ಹೇಳಿದ್ರು, ನೀವಾಗ ಗುತ್ತಿಗೆದಾರರ ಕ್ಲೋಸ್ ಫ್ರೆಂಡ್ ಅಂತ. ಫ್ರೆಂಡ್ ಅಷ್ಟರಿಗೂ ನಾವು ಫ್ರೆಂಡ್. ಅಂದ್ರೆ ಈಗ ಗುತ್ತಿಗೆದಾರರ ಕೆಲವು ಕ್ಲೋಸ್ ಫ್ರೆಂಡ್ಸ್ ಯಾರಿದ್ರು ಅವರಿಗೆಲ್ಲ ಹೇಳಿದ್ದಾರೆ. ಆದರೆ ಅಲ್ಲಿ ಎಷ್ಟೋ ಜನ ರೈತರು ಅಂತ ರೈತರ ಮನವಿ ಮೇರೆಗೆ, ಇದು ರೈತರ ಮನವಿ ಮೇರೆಗೆ ಬಂದದ್ದಲ್ಲ. ಗುತ್ತಿಗೆದಾರರು ಆಲ್ರೆಡಿ 4 ವರ್ಷ ಮೊದಲೇ ಡಿಸೈಡ್ ಮಾಡಿಕೊಂಡು ಇದು ಯೋಜನೆ ಇಲ್ಲಿಗೆ ತಂದಾಗ ಆಯ್ತು. ಕ್ಲಿಯರ್ ಅಲ್ವಾ? ಯಾಕಂದ್ರೆ ರೈತರು ಯಾರಿಗೂ ಗೊತ್ತಿಲ್ಲ, ಅವರ ಒಂದು ಕ್ಲೋಸ್ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೆ ಮಾತ್ರ ಈ ವಿಷಯ ಗೊತ್ತಿದೆ ಅಂತ ಆಯ್ತು. ಈಗ ಈ ಉದಾಹರಣೆಗೆ ನನಗೆ ಕೂಡ ಇಷ್ಟವರೆಗೆ ಫಸ್ಟ್ ಟೈಮ್ ಯಾರೋ ಒಬ್ಬರು ಸಿಕ್ಕಿದ್ರು, ನೀವೇ ಹೇಳಿದ್ದಕ್ಕೋಸ್ಕರ ನಮ್ಗೆ ಈ ವಿಷಯ ಗೊತ್ತಾಯ್ತು. ಕರೆಕ್ಟ್ ಅಲ್ವಾ? ಅಂದ್ರೆ ಅವರ ಗುತ್ತಿಗೆದಾರರ ಕೆಲವು ಆಪ್ತ ಮಿತ್ರರಿಗೆ ಮಾತ್ರ ಈ ವಿಷಯ. ಸುಕುಮಾರ್ ಶೆಟ್ರು ಡ್ಯಾಮಿಗೆ ಗುದ್ದಲಿ ಪೂಜೆ ಆಗಬೇಕಿರೋ ಮೊದಲೇ ನಿಮ್ಗೆ ಗೊತ್ತಿತ್ತು. ಇದೊಂದು ಯೋಜನೆ ಬತ್ತಂತೇಳಿ ಅವ್ರು ಮಾತ್ರ ಅವ್ರು ಹೇಳ್ತಿದ್ರು. ಇದು ರೈತರ ಒಂದು ಮನವಿ ಮೇಲೆಗೆ ಬಂದದ್ದಲ್ಲ, ಗುತ್ತಿಗೆದಾರರ ಒಂದು ನಿರ್ಧಾರದ ಮೇಲೆ ಬಂದ ಈ ಒಂದು ಯೋಜನೆ. ಅದಕ್ಕೆ ಒಪ್ತೀರಾ ನೀವು? ಆವಾಗ ಮತ್ತೊಂದು ಸುದ್ದಿ ಆಯ್ತು ಅಂದ್ರೆ ಅರೆಹೊಳೆ ನೀರ್ ಬಂದು ನಮ್ಮ ನೂಜಾಡಿ ಹೊಳೆಗೆ ಸೇರಿಸಿ ಅಲ್ಲಿಂದ ತಗೊಂಡು ಹೋಗ್ದಂತ ಹೇಳಿ ಆಯ್ತು. ಈಗ ಅರೆಹೊಳೆ ನೀರ್ ಬರೋದು ಕೈದಾಯ್ತಲ್ಲ, ಅದು ಆವಾಗ ಅಲ್ಲಂತ ಕೆಲಸ ಮಾಡೋ ಸಮಯಕ್ಕೆ ಅದು ಒಂದು ಅಲ್ಲಿಂದ ಬತ್ತಂತೇಳಿ ಒಂದು ಸುದ್ದಿ ಇದಿತ್ತಪ್ಪ. ಯಾರನ್ನು ಕರೆಕ್ಟ್ ನೆನಪಿಲ್ಲ. ಒಂದ್ಸಲ ಒಂದು ಸುದ್ದಿ ಆದಂಗೆ ಅಲ್ಲಿನ ಹೊಳೆ ತಂದು ಇಲ್ಲಿಗೂ ಲಿಂಕ್ ಮಾಡ್ತಾರ ಅಂತ. ಈ ಹೊಳೆಗೆ ಲಿಂಕ್ ಆಗ್ತದ. ಆ ನಂತರ ಈಗ ಇವ್ರು ಹೇಳಿದಷ್ಟು ನೀರ್ ಸ್ಟಾಕ್ ಮಾಡಿದ್ರೆ 2 ಸೈಡ್ ಅಂತೂ ಗದ್ದೆಲ್ ನೀರು ನಿಲ್ಲೋದಕ್ಕೋಸ್ಕರ ಬೇಸಾಯ ಅಂತೂ ಮಾಡೋಕೆ ಆಗ್ತಿಲ್ಲ. ಅವ್ರೆಷ್ಟು 1.5 ಮೀಟರ್ ಏರ್ಸಿ ದಂಡೆ ಕಟ್ಟಿದ್ರೆ 2 ಸೈಡ್ ಹೊಳೆಯಲ್ಲಿ ನೀರು ತುಂಬುದು. ಈಗ ಆ ಸೈಡ್ ಗದ್ದರಿಗೆ ಏನೂ ಮಾಡೋಕಾಗ್ತಿಲ್ಲ. ಈಗ ಫುಲ್ ನೀರ್ ತೆಗಿತಾ ಇದ್ರಂತೂ ಹೊಳೆಯಲ್ಲಿ ನೀರು ಇರುವುದಿಲ್ಲ, ಅದು ಬಂದೆ. ಬಾವಿಗೂ ನೀರು ಇರುವುದಿಲ್ಲ. 2 ರೀತಿಯೂ ನಷ್ಟನೇ ನಮ್ಗೀಗ. ಆ ಕಟ್ಟಿನಲ್ಲಿ ನೀರು ಇದನ್ನ ಆ ಜಾಗದಲ್ಲಿ ಡೈರೆಕ್ಟ್ ಹೋಗುದಂತಿದ್ರೆ ಅದು ಕಟ್ಟಿನ ಕೆಳಭಾಗದಿಂದ ಮಾಡಿ ತಕ್ಕ ನಂತರ ಯಾರದ್ದು ಆಕ್ಷೇಪಣೆ ಊರಿಂದು ಸಹಕಾರಿತ ಯೋಜನೆ ಒಳ್ಳೇದೆ. ಬಟ್ ನಮ್ಮ ಹೊಳೆದೇ ನೀರು ಖಾಲಿ ಮಾಡುದಂತಂದ್ರೆ ಆ ಯೋಜನೆ ಒಳ್ಳೇದಲ್ಲ. ಇಂಜಿನಿಯರೇ ತಪ್ಪು ಮಾಡಿರಲ್ಲ, ದಾರಿ ತಪ್ಪಿಸಿದ್ದವ್ರು ಇಂಜಿನಿಯರ್. ಯಾಕಂದ್ರೆ ಈಗ ಎಸ್ಟಿಮೇಟ್ ವಿರುದ್ಧ ಮಾಡ್ಕೊಂತವ್ರು ಅವ್ರಿಗೆ ಬಿಲ್ ಆಗ್ದವ್ರು ಹೆಂಗ್ ಮಾಡ್ತಾರೆ ಅವ್ರು? ಈಗ ಗುತ್ತಿಗೆದಾರರ ವಿರುದ್ಧ ಎಲ್ಲೂ ನೀವು ಇಷ್ಟರಲ್ಲಿ ಮಾತಾಡಿದ್ದಿಲ್ಲ, ಮಾತಾಡುದಿಲ್ಲ. ಯಾಕಂದ್ರೆ ನಮ್ಮವ್ರು ನಮಗೆ ಬೇಕಾದ ವಿಷಯ ಸರಿ. ಆದ್ರೆ ಈ ಗುತ್ತಿಗೆದಾರರು ತಪ್ಪು ಮಾಡ್ತಾ ಇರೋತ್ತಿಗೆ ಮಾಹಿತಿ ಕೊಡ್ಕದ್ ಇಂಜಿನಿಯರ್ ಕೆಲಸ ಅಲ್ಲ. ನೀವು ಈ ತರ ಮಾಡ್ರೆ ಮತ್ತೆ ಬಿಲ್ ಎಲ್ಲ ನಮ್ಮ ಸಮಸ್ಯೆ ಆಕ್ಷೇಪ ಬರ್ಬಹುದು. ಅದೆಲ್ಲ ಅವ್ರು ಒಂದು ಹೇಳಕ್ಕಿತ್ತಲ್ಲ. ಅದನ್ನ ಯಾವ್ದಿಲ್ದೆ ಎಸ್ಟಿಮೇಟೇ ಬ್ಯಾಡಿದಿತ್ತು. ಹಾಗಿದ್ರೆ ಅಲ್ಲೆಲ್ಲ ಸ್ವಲ್ಪ ದುಡ್ಡು ಇಟ್ಕೊಂಡ್ ಕೆಲಸ ಮಾಡಿಬಿಟ್ರೆ ಸರ್. ನಾವು ಯೋಜನೆ ವಿರುದ್ಧ ಅಂತೂ ಯಾರೂ ಇಲ್ಲ, ಎಲ್ಲರೂ ಊರಿನರಿ ಬೇಕೇ ಇದೆ. ಆರ ತಪ್ಪದನ್ನ ಅವ್ರು ಸರಿಪಡಿಸ್ಲಿ, ಯಾರು ಇಂಜಿನಿಯರೇ ಸರಿಪಡಿಸಿ, ಅದು ಬೇಕಾದ ಅನುದಾನ ಎಕ್ಸ್ಟ್ರಾ ಇಡ್ಸಿ ಮಾಡ್ಕೊಳ್ಳಕ್ಕಲ್ಲ ಅದನ್ನೇ.
ಅದನ್ನೇ ಸರಿ ಮಾಡ್ಕೊಂಡು ಹೋದ್ರೆ ಆಯ್ತಲ್ಲ. ಈಗ ಅವ್ರು ವಾದ ಮಾಡೋಕೆ ಏನೂ ಇಲ್ಲ. ಈಗ ಎಸ್ಟಿಮೇಟ್ ಇದ್ದ ಬಿಟ್ಟು ಬೇರೆ ರೀತಿ ಮಾಡ್ಕೊಂಡು ಹೋಗ್ತಂದ್ರ ಮೇಲೆ ಮತ್ತೆ ಇಂಜಿನಿಯರ್ ಯಾಕೆ ಎಸ್ಟಿಮೇಟ್ ಯಾಕೆ ಅಲ್ದಾ. ಈಗ ಇನ್ನೊಂದೇನಂದ್ರೆ ಈ ಯೋಜನೆಯಿಂದ ಒಳ್ಳೇದಂತೂ ಗ್ಯಾರಂಟಿ ಹೌದು, ವಿಷಯ ಎಲ್ಲರಿಗೂ ಗೊತ್ತಾಗ್ತದೆ. ಆದ್ರೆ ಹೊಳೆಯಲ್ಲಿದ್ದ ನೀರು ಖಾಲಿ ಮಾಡ್ಕೊಂಡದಿದ್ರೆ ಆ ಯೋಜನೆ ಯಾರಿಗೆ ಬೇಕಿತ್ತು? ಊರು ಯಾರು ರೈತರಿಗೂ ಬೇಡ. ಇದ್ದದ್ದು ನಮ್ಮ ಬಾವಿ ನೀರೇ ನಾವು ಕಳ್ಕೊಂಡು ಏನ್ ಮಾಡೋಕತ್ತು? ಮುಚ್ಚಕ್ಕಿ ಹೋಯ್ಕೆ ಅಷ್ಟೇ.